ಸ್ನೇಹಿತರೆ, ಕರ್ಣನ ಕತೆ ಅಂದರೆ ಸಾಮಾನ್ಯವಾಗಿ ನಮಗೆ ನೆನಪಾಗೋದು ಆತನಿಗೆ ಆದ ಅನ್ಯಾಯ ಮಾತ್ರ. ಆದರೆ ನಾವು ಒಂದು ವಿಷಯ ಮರೆಯಬಾರದು. ಆತ ಕೇವಲ ಶ್ರೇಷ್ಠ ದಾನಿ ಮಾತ್ರ ಆಗಿರಲಿಲ್ಲ, ಬದಲಿಗೆ ಆತನ ವ್ಯಕ್ತಿತ್ವದಲ್ಲಿ ಒಂದು ಕರಾಳ ಭಾಗವೂ ಇತ್ತು. ಆತ ತನ್ನ ಸಾಮರ್ಥ್ಯದ ಬಗ್ಗೆ ತೋರಿಸುತ್ತಿದ್ದ ಅತಿಯಾದ ಅಹಂಕಾರ, ದುರ್ಯೋಧನನ ಮೇಲಿದ್ದ ಅಂಧನಿಷ್ಠೆ ಮತ್ತು ರಾಜಸಭೆಯಲ್ಲಿ ದ್ರೌಪದಿಗೆ ಆದ ಅವಮಾನದಲ್ಲಿ ಆತ ಮುಖ್ಯವಾಗಿ ಭಾಗಿಯಾಗಿದ್ದ ಈ ಎಲ್ಲ ತಪ್ಪುಗಳೇ ಆತನ ಜೀವನದ ದುರಂತಕ್ಕೆ ಕಾರಣ ಆಗಿತ್ತು. ಒಬ್ಬ ಶ್ರೇಷ್ಠ ಯೋಧನಾಗಿದ್ದವನು ಯಾಕೆ ನೀತಿಗಳನ್ನ ಮುರಿದ? ತಾನೇ ಆರಿಸಿಕೊಂಡ ಗೆಳೆತನಕ್ಕಾಗಿ ನ್ಯಾಯದ ಮಾರ್ಗ ಬಿಟ್ಟು ಯಾಕೆ ನಿಂತ? ಆತ ಸುಳ್ಳು ಹೇಳಿ ಪಡೆದ ವಿದ್ಯೆ ಆತನಿಗೆ ಸಿಕ್ಕ ಶಾಪ ಮತ್ತು ಯುದ್ಧದ ಕೊನೆಯಲ್ಲಿ ಆತ ಎದುರಿಸಿದ ಅವಮಾನ, ಇದೆಲ್ಲವನ್ನ ನೋಡಿದರೆ ಕರ್ಣನ ಪಾತ್ರ ಎಷ್ಟೊಂದು ಸಂಕೀರ್ಣ ಅನ್ನೋದು ತಿಳಿಯುತ್ತೆ. ಹಾಗಾದರೆ ಆತನಿಗೆ ಆದ ಅನ್ಯಾಯದ ಜೊತೆಗೆ ಆತನೇ ಮಾಡಿದ ಆ ತಪ್ಪುಗಳೇನು ಅನ್ನೋದನ್ನ ನಾವು ಆರಂಭದಿಂದಲೇ ಶುರು ಮಾಡೋಣ. ಕೌರವರು ಮತ್ತೆ ಪಾಂಡವರು ಒಟ್ಟಾಗಿ ತಮ್ಮ ಅಸ್ತ್ರಗಳ ಪ್ರದರ್ಶನವನ್ನ ರಾಜಸಭೆಯಲ್ಲಿ ಮಾಡ್ತಿದ್ರು. ಅಲ್ಲಿಗೆ ಬಂದ ಕರ್ಣ ಅರ್ಜುನನಿಗಿಂತ ಚೆನ್ನಾಗಿ ಬಾಣ ಬಿಟ್ಟು ತೋರಿಸ್ತಾನೆ. ಆದರೆ ಅರ್ಜುನನಿಗೆ ಸವಾಲು ಹಾಕಬೇಕು ಎಂದು ಹೊರಟಾಗ ಕೃಪರು, ನೀನು ರಾಜ ಮನೆತನದವನಲ್ಲ, ಹಾಗಾಗಿ ನೀನು ಯುದ್ಧ ಮಾಡೋಕೆ ಆಗಲ್ಲ ಅಂತ ಆತರ ಜಾತಿಯ ಬಗ್ಗೆ ಅವಮಾನ ಮಾಡ್ತಾರೆ. ಸೂತ ಅಂದರೆ ರಥದ ಸಾರಥಿ ಕುಲದವನು ಅಂತ ಕರೆಯೋ ಮೂಲಕ ಆತನನ್ನು ಆ ಸ್ಪರ್ಧೆಯಿಂದ ದೂರ ಇಡ್ತಾರೆ. ಇಡೀ ಸಭೆಯ ಮಧ್ಯೆ ಆದ ಈ ಅವಮಾನ ಕರ್ಣನಿಗೆ ದೊಡ್ಡ ನೋವು ಕೊಡುತ್ತೆ. ಆದರೆ ಈ ನೋವನ್ನು ನೋಡಿದ ದುರ್ಯೋಧನ ಸುಮ್ಮನಿರಲ್ಲ. ಆತ ತಕ್ಷಣವೇ ಆ ಸಭೆಯಲ್ಲಿ ಎದ್ದು ನಿಂತು ಆ ಕ್ಷಣವೇ ಕರ್ಣನಿಗೆ ಅಂಗರಾಜ್ಯದ ರಾಜನಾಗಿ ಪಟ್ಟ ಕಟ್ಟಿಬಿಡ್ತಾನೆ. ಹೀಗೆ ಸೂತ ಕುಲದ ಒಬ್ಬನಿಗೆ ರಾಜನ ಸ್ಥಾನಮಾನ ಸಿಗುತ್ತೆ. ದುರ್ಯೋಧನ ಮಾಡಿದ ಈ ಕೆಲಸದಿಂದಲೇ ಕರ್ಣನಿಗೆ ಅವನ ಮೇಲೆ ದೇವರಷ್ಟೇ ಪ್ರೀತಿ ಬರುತ್ತೆ. ಈ ಘಟನೆ ಕರ್ಣನಿಗೆ ಆದ ಅನ್ಯಾಯಕ್ಕೆ ಸಿಕ್ಕ ದೊಡ್ಡ ನ್ಯಾಯವಾಗಿರುತ್ತೆ. ಅದಕ್ಕಾಗಿಯೇ ಕರ್ಣನು ಕೊನೆ ತನಕ ದುರ್ಯೋಧನನಿಗೆ ನಿಷ್ಠೆಯಿಂದ ಇರ್ತಾನೆ. ಈ ಎಲ್ಲ ಗೌರವದ ನಡುವೆ ದ್ರೌಪದಿಯ ಸ್ವಯಂವರ ನಡೆಯುತ್ತೆ. ಕರ್ಣನು ಆ ಸಭೆಯಲ್ಲಿ ಭಾಗವಹಿಸಿ ಮೀನಿನ ಕಣ್ಣಿಗೆ ಬಾಣ ಬಿಡೋ ಸ್ಪರ್ಧೆಯಲ್ಲಿ ಗೆಲ್ಲೋಕೆ ಹೋಗ್ತಾನೆ. ಆದರೆ ದ್ರೌಪದಿ ಆತನನ್ನ ನೋಡಿ ನಾನು ಸೂತ ಕುಲದ ಒಬ್ಬನನ್ನ ಮದುವೆ ಆಗಲ್ಲ ಅಂತ ಹೇಳಿಬಿಡ್ತಾಳೆ. ಇದು ಕರ್ಣನಿಗೆ ಆದ ಅತ್ಯಂತ ದೊಡ್ಡ ವೈಯಕ್ತಿಕ ಅವಮಾನ. ಬಹುಶಃ ಇದೇ ಕಾರಣಕ್ಕೆ ಕರ್ಣನು ಮುಂದೆ ಆಕೆಯನ್ನ ರಾಜಸಭೆಯಲ್ಲಿ ಅವಮಾನ ಮಾಡಲು ಸುಲಭವಾಗಿ ಒಪ್ಪಿಕೊಂಡು ಬಿಡ್ತಾನೆ. ಕರ್ಣನಿಗೆ ಸಾರಥಿ ಅನ್ನೋ ಜಾತಿ ನೋವಿತ್ತು ನಿಜ, ಆದರೆ ಆಗಿನ ಕಾಲದಲ್ಲಿ ಸಾರಥಿಗಳಿಗೆ ಗೌರವ ಇತ್ತ ಇಲ್ಲವಾ ಅನ್ನೋ ಪ್ರಶ್ನೆ ಇದೆ. ಏಕೆಂದರೆ ಕೃಷ್ಣನೇ ಯುದ್ಧದಲ್ಲಿ ಅರ್ಜುನನ ಸಾರಥಿಯಾಗ್ತಾನೆ. ಸಾರಥಿ ಎಂದರೆ ಬರೀ ರಥ ಓಡಿಸುವವನಲ್ಲ, ಕುದುರೆ, ಯುದ್ಧತಂತ್ರ, ರಾಜಕೀಯದ ಬಗ್ಗೆಯೆಲ್ಲ ಅಪಾರ ಜ್ಞಾನ ಇರುವವನು. ಹೀಗೆ ಸಾಮಾಜಿಕ ಸ್ಥಾನಮಾನವಿದ್ದರೂ ರಾಜಕುಮಾರರ ಜೊತೆ ಸ್ಪರ್ಧೆ ಮಾಡೋ ಅವಕಾಶ ಮಾತ್ರ ಸಾರಥಿಗಳಿಗೆ ಇರಲಿಲ್ಲ. ಅದು ಕೇವಲ ಬ್ರಾಹ್ಮಣ ಮತ್ತು ಕ್ಷತ್ರಿಯ ಕುಲದವರಿಗೆ ಮೀಸಲಾಗಿತ್ತು. ಅದೇ ಮುಖ್ಯ ಸಮಸ್ಯೆಯಾಗಿತ್ತು. ಶ್ರೇಷ್ಠ ವಿದ್ಯೆಗಳನ್ನ ಕಲಿಯೋಕೆ ಕರ್ಣನು ಗುರು ದ್ರೋಣರ ಹತ್ತಿರ ಹೋಗ್ತಾನೆ. ಆದರೆ ದ್ರೋಣರು ನೀನು ಈಗ ಬ್ರಹ್ಮಾಸ್ತ್ರ ಕಲಿಯೋಕೆ ಸಿದ್ಧನಿಲ್ಲ ಅಂತ ಹೇಳ್ತಾರೆ. ಇದರಿಂದ ಬೇಜಾರಾದ ಕರ್ಣ ನೇರವಾಗಿ ಪರಶುರಾಮರ ಹತ್ತಿರ ಹೋಗ್ತಾನೆ. ಅಲ್ಲಿ ನಾನು ಬ್ರಾಹ್ಮಣ ಅಂತ ಸುಳ್ಳು ಹೇಳ್ತಾನೆ. ಈ ಸುಳ್ಳಿನಿಂದಲೇ ಆತ ಬ್ರಹ್ಮಾಸ್ತ್ರ ವಿದ್ಯೆಯನ್ನ ಕಲಿತಾನೆ. ತನ್ನ ಶಕ್ತಿ ಮತ್ತು ಸಾಮರ್ಥ್ಯವನ್ನ ಸಾಬೀತು ಮಾಡಬೇಕು ಅನ್ನೋ ಆಸೆಯಲ್ಲಿ ಆತ ಸುಳ್ಳಿನ ದಾರಿಯನ್ನ ಆಯ್ಕೆ ಮಾಡ್ಕೋತಾನೆ. ಇದೇ ಸುಳ್ಳು ಮುಂದೆ ಆತನ ಜೀವನಕ್ಕೆ ದೊಡ್ಡ ಶಾಪವಾಗಿ ಕಾಡುತ್ತೆ. ದ್ರೋಣಾಚಾರ್ಯರು ಕರ್ಣನಿಗೆ ಬ್ರಹ್ಮಾಸ್ತ್ರವನ್ನ ಕಲಿಸದೇ ಇರೋದು ಮಾತ್ರವಲ್ಲ, ದ್ರೋಣರ ಬಳಿ ಬೇರೆ ಬೇರೆ ರಾಜ್ಯಗಳಿಂದ ಅನೇಕ ವಿದ್ಯಾರ್ಥಿಗಳು ಬರುತ್ತಿದ್ದರು. ಆದರೆ ಅವರು ಕೇವಲ ಅರ್ಜುನನಿಗೆ ಮಾತ್ರ ಸಂಪೂರ್ಣ ಜ್ಞಾನ ಸಿಗಬೇಕು ಅಂತ ತುಂಬಾ ನೋಡುತ್ತಿದ್ದರು. ಉದಾಹರಣೆಗೆ ಏಕಲವ್ಯ ತನ್ನ ಬೆರಳನ್ನ ಗುರು ದಕ್ಷಿಣೆಯಾಗಿ ಕಳೆದುಕೊಂಡ. ಈ ರೀತಿ ದ್ರೋಣರು ಅರ್ಜುನನಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡುತ್ತಿದ್ದಿದ್ದೇ ಕರ್ಣ ಮತ್ತು ಇನ್ನಿತರ ಯೋಧರ ಮನಸ್ಸಿನಲ್ಲಿ ದ್ವೇಷ ಹೆಚ್ಚಾಗೋಕೆ ಮುಖ್ಯ ಕಾರಣವಾಗುತ್ತೆ. ಪಾಂಡವರು ಅಜ್ಞಾತ ವಾಸದಲ್ಲಿದ್ದಾಗ ಕೌರವರು ವಿರಾಟನ ರಾಜ್ಯದ ಮೇಲೆ ಯುದ್ಧ ಮಾಡ್ತಾರೆ. ಈ ವಿರಾಟ ಯುದ್ಧದಲ್ಲಿ ಅರ್ಜುನನು ಒಬ್ಬನೇ ಇಡೀ ಕೌರವ ಸೇನೆಯನ್ನ ಸೋಲಿಸಿ ಬಿಡ್ತಾನೆ. ಈ ಯುದ್ಧದಲ್ಲಿ ಕರ್ಣನು ಅರ್ಜುನನ ಎದುರು ಪದೇ ಪದೇ ಸೋಲನ್ನೇ ಅನುಭವಿಸ್ತಾನೆ.
ಗಂಧರ್ವರ ಜೊತೆ ಯುದ್ಧ ಆದಾಗಲೂ ದುರ್ಯೋಧನನನ್ನ ರಕ್ಷಿಸೋಕೆ ಆಗೋದಿಲ್ಲ. ಈ ವೈಫಲ್ಯಗಳೇ ಕರ್ಣನಿಗೆ ಅವಮಾನ ತರುತ್ತೆ ಮತ್ತು ಆತನ ಅಹಂಕಾರವನ್ನ ಕೆಣಕಿ ಅರ್ಜುನನ ಮೇಲೆ ದ್ವೇಷ ಹೆಚ್ಚಾಗೋಕೆ ಕಾರಣವಾಗುತ್ತೆ. ಒಂದು ದಿನ ಪರಶುರಾಮರು ನಿದ್ರೆ ಮಾಡುವಾಗ ಕರ್ಣನ ತೊಡೆಯ ಮೇಲೆ ತಲೆ ಇಟ್ಟಿರ್ತಾರೆ. ಆಗ ಒಂದು ಕೀಟ ಬಂದು ಕರ್ಣನ ತೊಡೆಯನ್ನ ಗಾಯ ಮಾಡಿ ತಿನ್ನೋಕೆ ಶುರು ಮಾಡುತ್ತೆ. ಕರ್ಣ ಅತಿ ನೋವಾದರೂ ಸುಮ್ಮನಿರ್ತಾನೆ. ಆದರೆ ಇಷ್ಟೊಂದು ನೋವನ್ನ ಒಬ್ಬ ಬ್ರಾಹ್ಮಣನ ಮಗ ಸಹಿಸೋಕೆ ಆಗಲ್ಲ ಅಂತ ಅರಿತ ಪರಶುರಾಮರು ಕರ್ಣ ಬ್ರಾಹ್ಮಣನಲ್ಲ ಎಂದು ತಿಳಿದುಕೊಂಡು ತುಂಬಾ ಕೋಪ ಮಾಡಿಕೊಳ್ತಾರೆ. ಆಗ ಅವರು ಯುದ್ಧದ ಮುಖ್ಯ ಸಮಯದಲ್ಲಿ ನಿನಗೆ ನಾನು ಕಲಿಸಿಕೊಟ್ಟ ಈ ಬ್ರಹ್ಮಾಸ್ತ್ರ ವಿದ್ಯೆ ನೆನಪಿಗೆ ಬಾರದೇ ಇರಲಿ ಎಂದು ಶಾಪ ಕೊಟ್ಟು ಬಿಡ್ತಾರೆ. ಹೀಗೆ ಸುಳ್ಳು ಹೇಳಿ ಗಳಿಸಿದ ವಿದ್ಯೆಯು ಕೊನೆಗೆ ಕರ್ಣನಿಗೆ ಕೈಕೊಡುತ್ತೆ. ಕರ್ಣನ ದಾನ ಗುಣ ಅಂದ್ರೆ ಅದಕ್ಕೆ ಯಾರೂ ಸರಿಸಾಟಿ ಇಲ್ಲ. ಆತ ತನ್ನ ಜೀವ ರಕ್ಷಣೆ ಮಾಡುವ ಕವಚ ಮತ್ತು ಕುಂಡಲವನ್ನೇ ಬ್ರಾಹ್ಮಣ ವೇಷದಲ್ಲಿ ಬಂದ ಇಂದ್ರನಿಗೆ ದಾನವಾಗಿ ಕೊಡ್ತಾನೆ. ಈ ದಾನದಿಂದ ತನ್ನ ಜೀವಕ್ಕೆ ಅಪಾಯ ಅನ್ನೋದು ಗೊತ್ತಿದ್ದರೂ ದಾನ ಕೇಳಿ ಬಂದವರಿಗೆ ಇಲ್ಲ ಅನ್ನೋದಿಲ್ಲ. ಕರ್ಣನು ತನ್ನ ರಕ್ಷಣೆಯನ್ನೇ ತ್ಯಾಗ ಮಾಡ್ತಾನೆ. ಆತನ ಪಾತ್ರಕ್ಕೆ ಈ ದಾನ ಗುಣವೇ ದೊಡ್ಡ ಶಕ್ತಿಯಾಗಿತ್ತು. ಮಹಾಭಾರತ ಯುದ್ಧ ಶುರುವಾದಾಗ ಭೀಷ್ಮರು ಸೇನಾಧಿಪತಿಯಾಗಿರೋ ತನಕ ಕರ್ಣ ಯುದ್ಧ ಮಾಡೋದಿಲ್ಲ. ಭೀಷ್ಮರು ಆತನನ್ನ ಅರ್ಧ ಯೋಧ ಅಂತ ಹೇಳಿದ್ದರಿಂದ ಕರ್ಣನಿಗೆ ತುಂಬಾ ಕೋಪ ಬಂದಿರುತ್ತೆ. ಇದು ಆತನ ಅಹಂಕಾರವನ್ನ ಎತ್ತಿ ತೋರಿಸುತ್ತೆ. ಭೀಷ್ಮರು ಯುದ್ಧದಿಂದ ಹಿಂದೆ ಸರಿದ ಮೇಲೆಯೇ ಕರ್ಣನಿಗೆ ಮುಖ್ಯ ಸೇನಾಧಿಪತಿಯ ಸ್ಥಾನ ಸಿಗುತ್ತೆ. ಕರ್ಣನು ತನ್ನ ತಾಯಿ ಕುಂತಿಯ ಮಾತನ್ನ ಕೇಳದೆ ದುರ್ಯೋಧನನ ಮೇಲಿನ ಗೆಳೆತನದ ನಿಷ್ಠೆಗಾಗಿ ಕೌರವರ ಕಡೆ ನಿಲ್ತಾನೆ. ನಾನು ಬೇರೆ ಯಾವ ಪಾಂಡವರನ್ನು ಕೊಲ್ಲೋದಿಲ್ಲ, ಅರ್ಜುನನ ಜೊತೆ ಮಾತ್ರ ಹೋರಾಡ್ತೀನಿ ಅಂತ ಆಕೆಗೆ ಮಾತು ಕೊಡ್ತಾನೆ. ಇದೇ ಮಾತು ಕೊಟ್ಟಿದ್ದ ಕಾರಣದಿಂದಲೇ ಕರ್ಣನಿಗೆ ಯುದ್ಧದಲ್ಲಿ 2 ಬಾರಿ ಪಾಂಡವರ ಮುಖ್ಯಸ್ಥನಾದ ಯುಧಿಷ್ಠಿರನನ್ನು ಕೊಲ್ಲೋಕೆ ಅವಕಾಶ ಸಿಕ್ಕರು ಆತ ಆ ಕೆಲಸ ಮಾಡೋದಿಲ್ಲ. ಮಾತು ಉಳಿಸಿಕೊಳ್ಳಬೇಕು ಅನ್ನೋ ಕಾರಣಕ್ಕೆ ತನ್ನ ದೊಡ್ಡ ವಿರೋಧಿಯನ್ನೇ ಬಿಟ್ಟು ಬಿಡ್ತಾನೆ. ಕರ್ಣ ಅರ್ಜುನನ ಜೊತೆ ಹೋರಾಡುವ ದಿನ ಬಂದಾಗ ಪರಶುರಾಮರ ಶಾಪದಿಂದ ಆತನಿಗೆ ಬ್ರಹ್ಮಾಸ್ತ್ರದ ವಿದ್ಯೆ ಮರೆತು ಹೋಗುತ್ತೆ. ಅದೇ ಸಮಯದಲ್ಲಿ ಆತನ ರಥದ ಚಕ್ರ ಮಣ್ಣಿನಲ್ಲಿ ಹೂತು ಹೋಗಿರುತ್ತೆ. ಆಗ ಕರ್ಣ, ಇದು ಯುದ್ಧ ನೀತಿಯಲ್ಲ, ನನಗೆ ಸಮಯ ಕೊಡು ಅಂತ ಅರ್ಜುನನಿಗೆ ಕೇಳಿಕೊಳ್ತಾನೆ. ಆದರೆ ಕೃಷ್ಣನು ಅರ್ಜುನನಿಗೆ ದ್ರೌಪದಿಯನ್ನ ಅವಮಾನಿಸಿದಾಗ, ಅಭಿಮನ್ಯು ನಿಶಸ್ತ್ರವಾಗಿದ್ದಾಗ, ಅವನನ್ನ ಅನ್ಯಾಯವಾಗಿ ಕೊಂದಾಗ ಕರ್ಣನಿಗೆ ಈ ನೀತಿಗಳು ನೆನಪಿರಲಿಲ್ಲ ಎಂದು ಹೇಳ್ತಾನೆ. ಕರ್ಣನ ಸಾವು ಕೇವಲ ಅರ್ಜುನನ ಬಾಣದಿಂದ ಆದದ್ದಲ್ಲ, ಅದು ಆತನಿಗೆ ಪರಶುರಾಮರು ಕೊಟ್ಟ ಶಾಪ, ಇಂದ್ರನಿಗೆ ದಾನವಾಗಿ ಕೊಟ್ಟ ಕವಚ ಕುಂಡಲಗಳಿಲ್ಲದ ದುರ್ಬಲತೆ, ಈ ಎಲ್ಲ ಶಾಪಗಳ ಮತ್ತು ತಪ್ಪುಗಳ ಪರಿಣಾಮವಾಗಿತ್ತು. ಆತ ವೀರ ಮರಣವನ್ನ ಹೊಂದಿದರೂ ಆತನ ಕೊನೆಯ ಕ್ಷಣಗಳು ಆತ ಮಾಡಿದ ಆಯ್ಕೆಗಳ ಫಲಿತಾಂಶವಾಗಿತ್ತು. ಹೀಗೆ ಕರ್ಣನು ಯುದ್ಧ ನೀತಿಗಳನ್ನ ಮುರಿದಿದ್ದರಿಂದಲೇ ಯುದ್ಧದ ಕೊನೆಯಲ್ಲಿ ಅನೀತಿಯಿಂದಲೇ ಸಾಯಬೇಕಾಗುತ್ತೆ. ಆತ ಒಬ್ಬ ದೊಡ್ಡ ದಾನಿ, ಶ್ರೇಷ್ಠ ಯೋಧನಾಗಿದ್ದರು ದುರ್ಯೋಧನನ ಮೇಲಿನ ಅಂಧನಿಷ್ಠೆ, ತಾನು ಮಾಡಿದ ಸುಳ್ಳು ಮತ್ತು ಅಹಂಕಾರದಿಂದಾಗಿ ಈ ದುರಂತವನ್ನ ಎದುರಿಸ್ತಾನೆ. ಕರ್ಣನ ಪಾತ್ರದ ಈ ಸಂಕೀರ್ಣತೆಯೇ ಆತನನ್ನು ಎಂದಿಗೂ ಮಹಾಭಾರತದ ಅತ್ಯಂತ ಆಸಕ್ತಿದಾಯಕ ಪಾತ್ರವನ್ನಾಗಿ ಉಳಿಸಿದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗಿಷ್ಟವಾಗಿದೆ ಎಂದುಕೊಳ್ತೀನಿ. ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇದೇ ರೀತಿಯ ಹೆಚ್ಚು ಇಂಟ್ರೆಸ್ಟಿಂಗ್ ಟಾಪಿಕ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.